ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಈ ಹಿಂದೆ ಇಂದಿರಾ ಗಾಂಧಿಯವರು ಇವ್ರ ತಂದೆ ಕಾಲಕ್ಕೆ ಅಂದರೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲೇ ಅವರು ಅಲ್ಲೇ ನಮ್ಮ ವಾಂಚುಕರ ತಂದೆ ಉಪವಾಸ ಕೊಳ್ತಿದ್ರು. 5ನೇ ದಿನನೋ 6ನೇ ದಿನನೋ ಸ್ವತಃ ಇಂದಿರಾ ಗಾಂಧಿಯವರು ಲಡಾಖ್ ಹೋಗಿ ಉಪವಾಸನ ಬಿಡಿಸಿ ಅವ್ರು ಹೇಳಿದ್ದೆ ನಾನು ನೀಡಿಸ್ಕೊಡ್ತೇನೆ ಅಂತ ಹೇಳಿದರು. ನಂತರ ಹೇಳಿತ್ತು ಆ ಮಾತು ಬೇರೆ. ಇದು ಯಾವುದನ್ನು ಮಾಡಲಿಲ್ಲ. ಇದು ಡಿಫ್ರೆನ್ಸಸ್ ಮೋದಿ ಮತ್ತು ಇಂದಿರಾ ಗಾಂಧಿಯವರಲ್ಲಿ. ಹೌದು, ಅವ್ರ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಏನಪ್ಪ ಅಂತಂದ್ರೆ ಎಮರ್ಜೆನ್ಸಿ ತಂದಿದ್ದು. ಅದನ್ನು ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತಿಳ್ಕೊಳ್ಳೋದು ಒಂದ್ರ ಕಾರಣಕ್ಕಾಗಿ ನಾವು ಅವರನ್ನು ಸದಾ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇವತ್ತು ನೋಡ್ರಿ, ಸ್ವತಃ ಬರ್ಬೋದಾಗಿತ್ತು ಮೋದಿಯವರು, ತಮ್ಮ ಮಾನವೀಯತೆಯನ್ನು ಮೆರಿಬೇಕಾಗಿತ್ತು. ಇಲ್ಲ ನೀವು ಹೇಳಿದ್ದು ಸರಿಯಾದ, ರಾಜೀನಾಮೆ ತೊಗೊಳ್ತೀನಿ ಅಂತ ಹೇಳಬೇಕಾಗಿತ್ತು, ಬೇಡ ಮತ್ತೊಂದು ಹಾಜರು ಹೋಗಬೇಕಾಗಿತ್ತು. ಆದರೆ ಹೈಕೋರ್ಟ್ದ ಆದೇಶ ನೆಲೆಗಟ್ಟಿನಲ್ಲೇ ಇವತ್ತು ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ತೆಗೆದುಕೊಂಡ ಅಲ್ಲೇ ಅವರು ಉಪವಾಸ ಮುಗಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಯಾವ ರೀತಿ ಟರ್ನ್ ತೊಗೋಬೋದು ಮುಂದಿನ ದಿನದಲ್ಲಿ ಅನ್ನೋದು ಈಗಲೇ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ, ಈಗಿನ ಶಿಕ್ಷಣ ವ್ಯವಸ್ಥೆ ಪೇಪರ್ ಲೀಕ್ ಹೆಚ್ಚು ಕಡಿಮೆ 250 ಸಲ ಆಗಿದೆ ಅಂತ ಹೇಳ್ತಾರೆ, 99 ಸಲ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿರಂತರ ನಡೀತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ವ್ಯವಸ್ಥೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ, ಅದರಲ್ಲೂ ಹೈಯರ್ ಎಜುಕೇಷನ್ ಶಿಕ್ಷಣ ವ್ಯವಸ್ಥೆ ಪೂರ್ತಿಯಾಗಿ ಇವತ್ತು ನಿಜವಾಗಿಯೂ ಇದು ಬಡ ಮಕ್ಕಳು ಕಲಿಯುವಂಥ, ಮಧ್ಯಮ ವರ್ಗದ ಮಕ್ಕಳು ಕಲಿಯುವಂಥ ವ್ಯವಸ್ಥೆ ಆಗಿದೆ ಅನ್ನೋದು ಪ್ರಶ್ನೆ ಹಾಗೆ ಉಳಿದ್ಬಿಡ್ತು. ಮತ್ತು ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಮೋದಿ ಅವರಿಂದ ಈಗಿದ್ದಂಥ ಓಪನ್ ಮಾರ್ಕೆಟ್ದ ಖಾಸಗೀಕರಣ. ಅಂದರೆ ದುಡ್ಡಿದ್ದವ್ರು ಕಲಿಯೋದು, ದುಡ್ಡಿಲ್ಲವ್ರ ಮಕ್ಕಳು ಹೈಯರ್ ಎಜುಕೇಷನ್ ಇಲ್ಲ, ಅಲ್ಲಿವರೆಗೆ SLC ವರೆಗೆ ಓದೋದು. ಅದೇ ಕಾಲಕ್ಕೆ